ನಮಗೆಲ್ಲ ನಿಧಿ ಅಂದರೆ ಏನೋ ಒಂದು ರೋಮಾಂಚನ. ಎಲ್ಲಾದರೂ ಒಂದು ನಿಧಿ ಸಿಕ್ಕಿಬಿಟ್ರೆ, ಹಾಗೆ ಎಲ್ಲೋ ಒಂದು ಕಡೆ ನಿಧಿ ಇದೆ ಅಂತ ಹೇಳಿದರೆ ಭಾರಿ ಆಶ್ಚರ್ಯ, ಕಿವಿ ನೆಟ್ಟಗಾಗಿಬಿಡ್ತದೆ. ಹೋ ನಿಧಿ. ಹಾಗಾದರೆ ನಿಧಿ ಅಂದರೆ ಏನು ಅಂತ ಕೇಳಿದರೆ ಭಾಗವತ ಒಂದು ಅದ್ಭುತವಾಗಿ ಉತ್ತರ ಕೊಡ್ತದೆ. ಸಂಸಾರೇಸ್ಮಿನ್ ಕ್ಷಣಾರ್ಥೋಪಿ ಸತ್ಸಂಗಶೇವಧಿರ್ನೃಣಾಂ. ಮನುಷ್ಯನಿಗೆ ಯಾರಾದರೂ ಸಜ್ಜನರ ಸಹವಾಸ ಇಡೀ ಜೀವನದಲ್ಲಿ ಒಂದು ಅರ್ಧ ಕ್ಷಣ ಆಯಿತು ಅಂತಂದರೆ ಅವನಿಗೆ ಆ ಜೀವನದ ಅರ್ಧ ಕ್ಷಣ ನಿಧಿ ಸಿಕ್ಕಿದೆ ಅಂತ ಅರ್ಥ. ನಿಧಿ ಅಂತಂದರೆ ಚಿನ್ನದ ಕೊಪ್ಪರಿಗೆ ಚಿನ್ನ ತುಂಬಿಕೊಂಡಿದೆ ಅದರಲ್ಲಿ ಅಂತ ನಾವು ಅಂದುಕೊಂಡಿದ್ದೇವೆ. ಆದರೆ ಎಲ್ಲ ನಿಧಿಯೂ ಕೂಡ ಇಲ್ಲೇ ಬಿಟ್ಟು ಹೋಗಬೇಕಾದಂಥದ್ದು. ಆದರೆ ಸತ್ಸಂಗ ಇದ್ದರೆ, ಅಂದರೆ ಒಬ್ಬ ಸಜ್ಜನನ ಸಹವಾಸ ಆಯಿತು ಅಂತಂದರೆ ಅವನು ನಿಜವಾಗಿಯೂ ಕೂಡ ನಿಧಿ. ಯಾಕೆ ಅಂದರೆ ಅವನೊಳಗಡೆ ನಿಜವಾದ ಮುತ್ತು ರತ್ನಗಳು ತುಂಬಿಕೊಂಡಿದೆ. ಜೀವನಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಮಾಡಬಲ್ಲ. ಈ ಮಾರ್ಗದರ್ಶನ ಇದೆಯಲ್ಲ, ಇದು ಜನ್ಮ ಜನ್ಮಾಂತರಕ್ಕೂ ಆಗಬಲ್ಲಂತಹ ಮಾರ್ಗದರ್ಶನ. ಇಂಥ ಮಾರ್ಗದರ್ಶನವನ್ನು ಮಾಡಬಲ್ಲಂತಹ ಸಜ್ಜನ ಏನಿದ್ದಾನೆ, ನಮ್ಮನ್ನೊಂದು ಒಳ್ಳೆಯ ದಾರಿಯಲ್ಲಿ ಇಡೀ ಜೀವನ ನಡೆಸಿಬಿಡಬಲ್ಲಂತಹ ತಾಕತ್ತಿನ ಒಬ್ಬ ಸಜ್ಜನ ಏನಿದ್ದಾನೆ, ಅವನು ಸಿಕ್ಕಿದರೆ ಒಂದು ಅರ್ಧ ಕ್ಷಣ ಸಿಕ್ಕಿದ ಅಂತ ಇಟ್ಕೊಳ್ಳಿ, ಅದು ದೊಡ್ಡ ಇಡೀ ಜೀವನದಲ್ಲಿ ಆ ಅರ್ಧ ಕ್ಷಣ ಅವನಿಗೆ ನಿಧಿ ಸಿಕ್ಕಂಥ ಕ್ಷಣ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಹೀಗೆ ಸಜ್ಜನರ ಸಹವಾಸಕ್ಕೆ ಕೊಟ್ಟಂತಹ ಮಹಾತ್ಮೆ ಪ್ರಾಧಾನ್ಯವನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಹಾಗೆ ಜ್ಞಾನ ಎಷ್ಟು ದೊಡ್ಡದು. ನಾವು ಜ್ಞಾನ ಸಂಪಾದನೆಯನ್ನು ಮಾಡಬೇಕು ಅಂತನ್ನೋ ಕಾರಣಕ್ಕೋಸ್ಕರ ಆ ಜ್ಞಾನಕ್ಕೆ ಕೊಟ್ಟಂಥ ಪ್ರಾಶಸ್ತ್ಯ ಏನದು? ಜ್ಞಾನ ಅಂದರೆ ಏನದರ ಪ್ರಾಶಸ್ತ್ಯ, ಏನು ದೊಡ್ಡತನ ಅದು ಅಂತಂದರೆ ಕೃಷ್ಣ ಹೇಳ್ತಾನೆ, ತಪಸ್ತೀರ್ಥಂ ಜಪೋದಾನಂ ಪವಿತ್ರಾಣೀತರಾಣಿ ಚ ನಾಲಂ ಕುರ್ವಂತಿ ತಾಂ ಶುದ್ಧಿಂ ಯಾ ಜ್ಞಾನ ಕಲಯಾ ಕೃತ. ಒಂದು ಜ್ಞಾನದ ಲವಲೇಶ ಅವನಲ್ಲಿ ಇತ್ತು ಅಂತಂದರೆ ಅದು ಎಷ್ಟು ಶುದ್ಧ ಮಾಡುತ್ತೆ ಅವನನ್ನು ಅಂತಂದರೆ ಅದಕ್ಕೆ ಸರಿಸಮನಾದಂತಹ ಶುದ್ಧತೆಯನ್ನು ಇನ್ಯಾವುದೂ ಮಾಡೋಲ್ಲ. ನಾವು ಈಗ ತಾನೇ ಕೇಳಿದ್ವಿ, ತೀರ್ಥಯಾತ್ರೆಯನ್ನು ಮಾಡುವಂಥದ್ದು, ದಾನ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಇವೆಲ್ಲವೂ ಕೂಡ ನಮ್ಮನ್ನು ಶುದ್ಧಿಗೊಳಿಸುತ್ತೆ. ಖಂಡಿತ ಹೌದು, ಇವೆಲ್ಲವೂ ಕೂಡ ಶುದ್ಧಿಗೊಳಿಸುತ್ತೆ. ಆದರೆ ಯಾ ಜ್ಞಾನ ಕಲಯಾಕೃತ, ಜ್ಞಾನ ಎಷ್ಟು ಶುದ್ಧ ಮಾಡಬಲ್ಲದೋ ಅದನ್ನು ಇವೆಲ್ಲವೂ ಒಟ್ಟು ಸೇರಿದರೂ ಮಾಡಲಾರದು. ಅಷ್ಟು ಶುದ್ಧತೆಯನ್ನು ಜ್ಞಾನ ತಂದು ಕೊಡುತ್ತೆ. ಹಾಗಾಗಿ ಆ ಜ್ಞಾನ ಅನ್ನುವಂಥದ್ದು ಪರಮ ಪವಿತ್ರ ಅಂತ ನಾವೆಲ್ಲ ಕೇಳ್ತೇವೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾದಂತಹ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ ಅಂತ. ಯಾಕೆ ಅಂದರೆ ಉಳಿದೆಲ್ಲವೂ ಕೂಡ ಇರುವಂಥದ್ದು ನಮ್ಮ ಮನಸ್ಸು ಶುದ್ಧಿಯಾಗಬೇಕು ಅಂತ. ಕರ್ಮಗಳನ್ನೆಲ್ಲ ನಾವು ಆಚರಣೆ ಮಾಡಿಕೊಂಡು ಬರಬೇಕು. ಯಾಕೋಸ್ಕರ ಅಂದರೆ ತನ್ಮೂಲಕವಾಗಿ ನಮ್ಮ ಮನಸ್ಸು ಶುದ್ಧವಾಗತ್ತೆ, ಪಕ್ವವಾಗತ್ತೆ ಅನ್ನೋ ಕಾರಣದಿಂದ. ಉಳಿದವೆಲ್ಲವೂ ಕೂಡ ಪರಂಪರೆಯ ಅದನ್ನು ಮಾಡಿದರೆ ಜ್ಞಾನ ಅನ್ನುವಂಥದ್ದು ನೇರವಾಗಿ ಅದನ್ನು ಮಾಡುತ್ತೆ. ಹಾಗಾಗಿ ಜ್ಞಾನ ಬೆಂಕಿ ಇದ್ದಂತೆ, ಜ್ಞಾನ ಬೆಳಕಿದ್ದಂತೆ. ಹಾಗಾಗಿ ಬೆಳಕು ಬಂದ ತಕ್ಷಣವೇ ಕತ್ತಲೆ ಪರಿಹಾರವಾಗುವಂತೆ ಜ್ಞಾನವು ಅಜ್ಞಾನವನ್ನು ದೂರ ಮಾಡಿಬಿಡುತ್ತೆ. ಹಾಗಾಗಿ ನಮ್ಮ ಮನಸ್ಸನ್ನು ಶುದ್ಧಿ ಮಾಡುವುದರಲ್ಲಿ ಎತ್ತಿದ ಕೈ ಅಂದರೆ ಜ್ಞಾನದ್ದು. ಹಾಗಾಗಿ ಜ್ಞಾನಕ್ಕೆ ಅಷ್ಟು ಪಾವಿತ್ರ್ಯತೆ ಸ್ಥಾನವನ್ನು, ಅತ್ಯುತ್ತಮವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಮಾತನ್ನು ಹೇಳ್ತಾರೆ. ನಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಸಿದ್ಧಪುರುಷರು ಅಂತ ಕಂಡ್ರೆ ಏನೋ ಒಂದು ಆಕರ್ಷಣೆ. ಎಂಥ ಮನುಷ್ಯನೇ ಆಗಿರಲಿ, ಏನೋ ಒಂದು ಅನಾರೋಗ್ಯ ಇದೆ, ಯಾವುದೋ ಶುದ್ಧ ಪುರುಷರಿದ್ದಾರೆ, ಅವರು ತಲೆ ಮೇಲೆ ಕೈ ಇಟ್ಟರೆ ಸಾಕು ಎಲ್ಲ ರೋಗ ಪರಿಹಾರ ಆಗತ್ತಂತೆ. ಹಾಗೊಬ್ಬರು ಯಾರಾದರೂ ಕಂಡ್ರೆ ತಕ್ಷಣ ಹೋಗಿ ಅವ್ರಿಗೆ ಕಾಲು ಹಿಡಿತೇವೆ, ಏನು ಬೇಕಾದರೂ ನಾವು ಮಾಡ್ತೀವಿ. ಅವರಲ್ಲಿ ಸಿದ್ಧಿ ಇದೆ ಅಂತ ಗೊತ್ತಾದರೆ, ಆ ಸಿದ್ಧಿ ನನಗೆ ಬರೋದಾದರೆ ಏನೇನೋ ಸಿದ್ಧಿ ಅಂತೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಷಿತ್ವಂ ವಶಿತ್ವಂ ಚಾಷ್ಟ ಸಿದ್ಧಯ. ಹೀಗೆ
ಇದ್ದಕ್ಕಿದ್ದಂತೆ ತುಂಬ ಹಗುರಾಗಿಬಿಡೋದು. ಆಚಾರ್ಯರು ಇವನ್ನೆಲ್ಲವನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಇಂಥ ಸಿದ್ಧಿಗಳೆಲ್ಲ ಇತ್ತು ಆಚಾರ್ಯರಿಗೆ. ಒಂದು ಚಿಕ್ಕ ಮಗು, ಚಿಕ್ಕ ಹುಡುಗ ಅವರನ್ನು ಹೊತ್ತುಕೊಂಡು ಪ್ರದಕ್ಷಿಣೆ ತಿರುಗಿದ್ನಂತೆ. ಅಷ್ಟು ಹಗುರವಾಗಿದ್ದರು ಆಚಾರ್ಯರು. ಒಂದು ಬೆರಳಿಟ್ಟರೆ ಆ ಬೆರಳನ್ನು ಅಲ್ಲಾಡಿಸ್ಲಿಕ್ಕೆ ಎಲ್ಲರೂ ಸೇರಿದರೂ ಆಗಲಿಲ್ಲ. ಇಷ್ಟು ಭಾರವನ್ನು ಇದ್ದಕ್ಕಿದ್ದಂತೆ ಭಾರ ಆಗೋದು ಗೊತ್ತಿತ್ತು. ಇವೆಲ್ಲವನ್ನು ಕೂಡ ಸಿದ್ಧಿ ಅಂತ ಕರೀತಾರೆ. ಹೀಗೆ ಭಾರಿ ಭಾರಿ ಸಿದ್ಧಿಗಳು ಅಂತ ಕರೆದಿದ್ದಾರೆ. ಆ ಸಿದ್ಧಿಗಳು ಅಂತ ಕೇಳಿದ ತಕ್ಷಣ ಒಂದು ಸರ್ತಿ ಮೈ ಜುಮ್ಮನ್ನತ್ತೆ. ಅರೆ, ನಮಗೂ ಈ ಥರದ್ದು ಯಾವುದಾದ್ರೂ ಸಿದ್ಧಿ ಸಿಕ್ಕೋದಾದರೆ, ಇಂಥ ಒಂದು ಸಿದ್ಧಿ ಬೇಕು ಅನ್ನುವಂತಹ ಒಂದು ತುಡಿತ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ಇಂಥ ಒಂದು ಸಿದ್ಧಿ ನನಗೂ ಬೇಕು, ಏನೋ ಒಂದು ಅದ್ಭುತ ಪವಾಡ. ಹಾಗಾಗಿ ಪವಾಡ ಪುರುಷರು ಅಂದರೆ ಸಾಕು, ಜನ ಮಾರು ಹೋಗಿಬಿಡ್ತಾರೆ. ಅವ್ರು ಏನೋ ಪವಾಡ ಮಾಡ್ತಾ ಇದ್ದಾರೆ ಅಂದರೆ ಸಾಕು, ತುಂಬ ದೊಡ್ಡವರು ಅಂತ ಗೌರವ ಕೊಡುವಂತಹ ಸಂಸ್ಕೃತಿ ನಮ್ಮಲ್ಲಿ. ಯಾಕೆಂದರೆ ಆ ಸಿದ್ಧಿಗೆ ಅಷ್ಟು ದೊಡ್ಡ ಸ್ಥಾನವನ್ನು ನಾವು ಕಲ್ಪಿಸಿದ್ದೇವೆ. ಹಾಗಾಗಿ ಆ ಸಿದ್ಧಿಗಳೆಲ್ಲ ಹೇಗೆ ಬರುತ್ತೆ? ಎಲ್ಲ ಸಿದ್ಧಿಯೂ ನನಗೆ ಬೇಕು ಅಂತಾದರೆ, ಯಾವುದೋ 1-2 ಸಿದ್ಧಿ ಇದ್ದರೆ ಅದ್ಭುತ ಅಂತ ಅನಿಸುತ್ತೆ. ಎಲ್ಲ ಸಿದ್ಧಿಯೂ ನನಗೆ ಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಕೃಷ್ಣ ಹೇಳ್ತಾನೆ, ಜಿತೇಂದ್ರಿಯಸ್ಯ ಶಾಂತಸ್ಯ ಜಿತಶ್ವಾಸಾತ್ಮನೋ ಮುನೇಃ ಮದ್ಧಾರಣಾಂ ಧಾರಯತಃ ಕಾನು ಸಿದ್ಧಿ ಸುದುರ್ಲಭ. ಯಾವ ಸಿದ್ಧಿ ಬೇಕೋ ನಿನಗೆ? ಎಲ್ಲ ಸಿದ್ಧಿಯನ್ನು ಕೊಡುವವನು ನಾನು. ಎಂಥದ್ದೇ ಸಿದ್ಧಿ ಆಗಿರಲಿ ಅದು, ಎಲ್ಲವೂ ಬೇಕು ಅಂದರೆ ನನ್ನನ್ನು ಶರಣ ಹೊಂದು ಅಂತ. ಜಿತೇಂದ್ರಿಯಸ್ಯ ಶಾಂತಸ್ಯ, ಭಗವಂತನಲ್ಲಿ ಮನಸ್ಸಿಟ್ಟಿರಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಶ್ವಾಸಜಯ ಅನ್ನುವಂಥದ್ದನ್ನು ಯಾರು ಮಾಡಿಕೊಂಡಿದ್ದಾನೆ, ಇಷ್ಟು ಮಾಡಿಕೊಂಡು ನಿರಂತರವಾಗಿ ನನ್ನಲ್ಲೇ ಮನಸ್ಸಿಟ್ಟರೆ ಯಾವ ಸಿದ್ಧಿ ಬೇಕಾದರೂ ನಾನು ಕೊಡ್ತೇನೆ. ಆ ಸಿದ್ಧಿಗಳೆಲ್ಲ ಲೆಕ್ಕಕ್ಕಿಲ್ಲ, ಬೇಕಾದ ಸಿದ್ಧಿಯನ್ನು ನಾನು ಕೊಡ್ತೇನೆ ಅಂತ. ಆದರೆ ಈ ಮಾತನ್ನು ಹೇಳಿ ಅಯ್ಯೋ ಇಷ್ಟು ಸುಲಭವ, ಇಂಥ ಸಿದ್ಧಿಗಳನ್ನೆಲ್ಲ ಪಡೆದು ಬಿಡ್ಬೋದ ಅಂತ ಕೃಷ್ಣ ಹೇಳ್ತಾನೆ, ಖಂಡಿತವಾಗಿಯೂ ನಾನು ಕೊಡ್ತೇನೆ, ಯಾವುದೇ ಸಂಶಯ ಬೇಡ. ಆದರೆ ಸಿದ್ಧಿ ಪಡೆಯೋಕ್ಕಿಂತ ಮುಂಚೆ ನಿನಗೊಂದು ಎಚ್ಚರ ಇರಲಿ. ಏನದು ಅಂದರೆ, ಅಂತರಾಯಾನ್ ವದಂತ್ಯೇತಾನ್ ಯುಂಜತೋ ಯೋಗಮುತ್ತಮಂ ಮಯಾ ಸಂಪದ್ಯಮಾನಸ್ಯ ಕಾಲಕ್ಷೇಪಣ ಹೇತವಃ. ಇವೆಲ್ಲವೂ ಸಾಧಕನಿಗೆ ದಾರಿಯ ಮುಳ್ಳುಗಳಷ್ಟೇ, ದಾರಿಯಲ್ಲಿ ಸುಕ್ಕುವಂತಹ ಮುಳ್ಳುಗಳು ಅಂತ ಹೇಳ್ತಾನೆ ಕೃಷ್ಣ. ನಿಜವಾಗಿಯೂ ಸಾಧಕನಾಗಬೇಕು ಅಂತಿದ್ದರೆ ಸಿದ್ಧಿಗಳ ಕಡೆ ಗಮನ ಕೊಡಬೇಡ. ಕಾಲಕ್ಷೇಪಣ ಹೇತವಃ, ಸುಮ್ಮನೆ ನಿನ್ನ ಜೀವಮಾನದ ಹಲವು ಸಮಯವನ್ನು ಇದರಲ್ಲೇ ಕಳ್ಕೊಂಡು ಬಿಡ್ತೀಯ ಅಷ್ಟೆ. ನಿಜವಾದ ಸಾಧನೆ ಏನಿದೆ, ನನ್ನನ್ನು ಪಡೆಯುವಂಥದ್ದು, ಭಗವಂತನನ್ನು ಪಡೆಯುವಂತಹ ಒಂದು ಸಾಧನೆ ಏನಿದೆ, ಅದು ನಿನಗೆ ದೂರ ಆಗ್ತಾ ಹೋಗುತ್ತೆ. ಈ ಸಿದ್ಧಿಗಳು ಬಂದಷ್ಟು ಅವೆಲ್ಲವೂ ದೂರ ಆಗ್ತಾ ಹೋಗುತ್ತೆ. ಒಬ್ಬರು ತಮ್ಮ ಜೀವನ ಕಥೆಯಲ್ಲಿ ಇದನ್ನು ಬರ್ಕೊಳ್ತಾರೆ. ಅವರು ಹೀಗೆ ಸಿದ್ಧಪುರುಷರನ್ನು ನೋಡಬೇಕು ಅಂತ ಹೊರಟಿದ್ರಂತೆ. ಎಲ್ಲವನ್ನೂ ಬಿಟ್ಟು, ಜೀವನದಲ್ಲಿ ಎಲ್ಲವನ್ನೂ ಬಿಟ್ಟು ಹೊರಟಿದ್ರು. ಊರೂರು ತಿರುಗ್ತಾ ಇದ್ರು. ವಸ್ತುಸ್ಥಿತಿಯನ್ನು ಹೇಳ್ತಾರೆ, ನಾನು ಎಲ್ಲವನ್ನೂ ಬಿಟ್ಟು ಬರೀ ಅದಕ್ಕೋಸ್ಕರ ಅಂತ ಯಾರೋ ಸಿದ್ಧಪುರುಷರಿದ್ದಾರೆ ಅಂತ ಕೇಳಿದರೆ ಸಾಕು ಅಲ್ಲಿಗೆ ಓಡಿ ಹೋಗ್ತಾ ಇದ್ರಂತೆ. ಅವ್ರು ಸೇವೆ ಮಾಡ್ಕೊಂಡಿರ್ತಾ ಇದ್ರಂತೆ ಎಷ್ಟು ದಿವಸಗಳು. ಹೀಗೆ ವರ್ಷಗಟ್ಟಲೆ ಕಳೆದಿದ್ದಾರೆ. ಆಮೇಲೆ ಕೆಲವು ತಿಂಗಳು ವರ್ಷವೋ ಆದಮೇಲೆ ಗೊತ್ತಾಗುತ್ತೆ, ಅಯ್ಯೋ ಇವರಲ್ಲಿ ಏನೂ ಸಿದ್ಧಿ ಇಲ್ಲ ಅಂತ. ಸುಮ್ಮನೆ ಜನ ಹುಚ್ಚಷ್ಟೇ, ಇವರಲ್ಲಿ ಸಿದ್ಧಿ ಇಲ್ಲ, ಅಥವಾ ಬರೀ ಬೂಟಾಟಿಕೆ ಅಷ್ಟೇ ಇದೆ ಅಂತ. ಹೀಗೆ ನಿಜವಾದ ಸಿದ್ಧಪುರುಷ ಯಾರಿದ್ದಾರೆ ಅಂತ ಹುಡುಕೊಂಡು ಹೊರಟಿದ್ರಂತೆ. ಒಂದು ಸರ್ತಿ ಯಾವುದೋ ಒಂದು ಊರಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ಗಾಡಿಯಲ್ಲಿ ಕೂತು ಹೋಗ್ತಾ ಇದ್ದಾರೆ. ಅಲ್ಲಿ ಕೂತ 4 ಜನ ಮಾತಾಡ್ಕೊಳ್ತಾ ಇದ್ರಂತೆ, ಇಲ್ಲೇ ಗುಡ್ಡದ ಮೇಲೆ ಒಬ್ಬ ಸಿದ್ಧಪುರುಷ ಇದ್ದಾನೆ ಅಂತ. ಅದು ಕೇಳಿದ ತಕ್ಷಣ ಅಲ್ಲಿಂದಲೇ ಕೆಳಗಿಳಿದ್ರಂತೆ. ಯಾವುದೋ ಊರಿಗೆ ಹೋಗ್ತಾ ಇದ್ದವ್ರು ಗಾಡಿಯಿಂದ ಇಳಿದು ಸೀದಾ ಗುಡ್ಡದ ಮೇಲೆ ಹೋದ್ರಂತೆ. ಗುಡ್ಡದ ಮೇಲೆ ಒಂದು ಮೂಲೆಯಲ್ಲಿ ಒಂದು ಮನೆ, ಅದಕ್ಕೆ ಸುತ್ತ ಬೇಲಿ ಹಾಕಿದ್ದಾರೆ. ಆ ಬೇಲಿ ಒಳಗಡೆ ತುಂಬ ಗಿಡಗಳು, ಒಳ್ಳೆ ಬೆಳೆದು ನಿಂತಹ ಗಿಡಗಳು, ಎಲ್ಲದರಲ್ಲೂ ಹೂ ಬಿಟ್ಟಿದೆ. ಒಂದೊಂದರಲ್ಲೂ ಒಂದೊಂದು ಬಣ್ಣದ ಹೂಗಳು, ನೀಲಿ, ಹಳದಿ, ಬಿಳಿ, ಹೀಗೆ ಬೇರೆ ಬೇರೆ ಬಣ್ಣದ ಹೂಗಳೆಲ್ಲ ನಳನಳಿಸ್ತಾ ಇದೆ.
ಆ ಉದ್ಯಾನದ ತುದಿಯಲ್ಲಿ ಒಂದು ಚಿಕ್ಕ ಮನೆ, ಗುಡಿಸಲು ಅಷ್ಟೇ. ಇವ್ರು ಹೋಗಿ ಕಾಯ್ತಾ ಕೂತ್ಕೊಂಡ್ರಂತೆ. ಅದು ಸಿದ್ಧಪುರುಷರಿದ್ದಾರೆ ಅಂತಾರಲ್ಲ, ಹೊರಗೆ ಬರಲಿ ನೋಡೋಣ ಅಂತ ಕಾಯ್ತಾ ಕೂತ್ರೆ ಗಂಟೆಗಳು ಉರುಳಿದ್ವು, ಯಾರೂ ಹೊರಗೆ ಬರಲಿಲ್ಲಂತೆ. ಮಧ್ಯಾಹ್ನ ಆಗಿದೆ, ಹಸಿವಾಗ್ಲಿಕ್ಕೆ ಶುರು ಆಯಿತು. ಆದರೂ ಜೀವ ಹೋಗಲಿ, ನಾನು ಮಾತ್ರ ಹೋಗೋಲ್ಲ ಅಂತ ಕಾಯ್ತಾ ಕೂತ್ಕೊಂಡ್ರಂತೆ. ಮಧ್ಯಾಹ್ನದ ಹೊತ್ತಿಗೆ ದಬಾರಂತ ಬಾಗಿಲು ತೆಕ್ಕೊಂಡು ಯಾರೋ ಒಬ್ಬರು ಹೊರಗೆ ಬಂದ್ರಂತೆ. ಹೊರಗೆ ಬಂದು ನಿಂತು ಉದ್ಯಾನವನ್ನು ನೋಡ್ತಾ ನಿಂತ್ಕೊಂಡ್ರಂತೆ. ಇವರು ಇರೋದನ್ನು ಗಮನಿಸಲಿಲ್ಲ. ಅವರು ಸೀದಾ ಬಂದು ಉದ್ಯಾನವನ್ನು ನೋಡ್ತಾ ನಿಂತ್ಕೊಂಡ್ರೆ ಎಷ್ಟು ಆಶ್ಚರ್ಯ ಅಂದರೆ, ಇಡೀ ಉದ್ಯಾನದಲ್ಲಿದ್ದಂತಹ ಎಲ್ಲ ಹೂಗಳು ಕೂಡ ಚಿನ್ನದ ಬಣ್ಣಕ್ಕೆ ತಿರುಗಿದ್ವು. ನೋಡ್ತಾ ಇದ್ದಂತೆ ಇಡೀ ಉದ್ಯಾನದಲ್ಲಿದ್ದಂಥ ಎಲ್ಲ ಬಣ್ಣಗಳು, ಎಲ್ಲ ಹೂಗಳು ಕೂಡ ಚಿನ್ನದ ಬಣ್ಣದ ಹೂಗಳು. ಆಶ್ಚರ್ಯ ಆಯ್ತಂತೆ, ಖಂಡಿತ ಈತ ಸಿದ್ಧಪುರುಷ ಇದ್ದಾನೆ ಅಂತ. ಒಂದು 5 ನಿಮಿಷ ಹೀಗೆ ನೋಡ್ತಾ ನಿಂತ್ಕೊಂಡ್ರಂತೆ. ಆಮೇಲೆ ಒಳಗೆ ಹೊರಟರು. ಇವರು ಓಡಿ ಹೋಗಿ ಕಾಲಿಗೆ ಬಿದ್ದರು. ಇವರನ್ನು ನೋಡಲೂ ಇಲ್ಲ, ಸೀದಾ ಒಳಗೆ ಹೋದರು. ಅವ್ರು ಹೋಗಿ ಒಂದು ಸ್ವಲ್ಪ ಸಮಯ ಆದ ತಕ್ಷಣ ಮತ್ತೆ ಹಿಂದೆ ಯಾವ್ಯಾವ ಬಣ್ಣ ಇತ್ತು ಅದೇ ಬಣ್ಣಕ್ಕೆ ಹೂಗಳು ತಿರುಗಿಬಿಟ್ರು. ಹಾಗೆ ಕಾಯ್ತಾ ಕೂತ್ಕೊಂಡ್ರಂತೆ. ಮತ್ತೆ ಸಾಯಂಕಾಲ ಒಮ್ಮೆ ಬಂದರು. ಇವರು ಊಟ ತಿಂಡಿ ಎಲ್ಲ ಬಿಟ್ಟು ಕಾಯ್ತಾ ಕೂತ್ಕೊಂಡ್ರಂತೆ. ಅವ್ರು ಬಂದಾಗ ನಾನು ಮಾತಾಡಿಸ್ಬೇಕು ಅಂತ. ಹೀಗೆ ಮಾರನೇ ದಿವಸ ಹೊರಗೆ ಬಂದಾಗ ಮಾತಾಡಿಸಿದ್ರಂತೆ, ಯಾಕಿದ್ದು ಇಲ್ಲಿ?